ನಂದು ಒಂದು ಜನ್ಮ. ಸಾರಿ, ನಿನಗಲ್ಲ, ಸ್ವಾಗತ. ಇವನಿಗಿನ್ನ ಮುಂಚೆ ಕೆಲ್ಸಕ್ಕೆ ಸೇರ್ಕೊಂಡವನು ನಾನು, ಫೋನ್ ರಿಸೀವ್ ಮಾಡೋವನು ನಾನು, ಮಾತಾಡೋವನು ನಾನು. ನನಗೆ ಒಂದು ಫ್ಯಾನೂ ಇಲ್ಲ. ಇವನ ಮುಖ ಟಿವಿಲಿ ಬರೋದೇ ತಡ. ಊರು ತುಂಬ ಫ್ಯಾನು, ಊರು ತುಂಬ ಬೀಸಣಿಗೆ. ಅದಕ್ಕೆ ಬೆಗ್ಗಾರಾದರೂ ಪರವಾಗಿಲ್ಲ, ಸ್ಕ್ರೀನ್ ಮುಂದೆ ಇರಬೇಕು. ಸ್ಕ್ರೀನ್ ಹಿಂದೆ ಇರಬಾರ್ದು. ವೇಸ್ಟ್, ನ್ಯಾಷನಲ್ ವೇಸ್ಟ್. ಇದು ಬೇಡ, ಇದೇ ಸರಿ. ಏನ ಫ್ಯಾನು ಬೀಸಣಿಗೆ ಅಂತ ಒದ್ರದಂಗಿತ್ತು? ಅದು ಗ್ಲೋಬಲ್ ವಾರ್ಮಿಂಗು, ಸೆಕೆ ಜಾಸ್ತಿ. ಫ್ಯಾನು ಬೀಸಣಿಗೆ ಬದಲು ಚಿಲ್ ಅಂತ ಒಂದು AC ಇದ್ದಿದ್ರೆ ಬೊಂಬಾಟಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಲೋ ಮಾಮ, ಕುಡಿಯೋದು ಕಂತ್ರಿ ರಮ್ಮು, ಸೇದೋದು ಕತ್ರಿ ಸಿಗರೇಟು. ನಿನ್ನ ಮುಖಕ್ಕೆ AC ಬೇರೆ ಕೇಡು. ಇರೋ ಫ್ಯಾನ್ಗೆ ಕಡ್ಡಿ ಯಾಕೆ ಅಳ್ಳಾಡಿಸ್ಬೇಕು? ಲವ್ ಕನ್ಸ್ ಕಾಣಕ್ಕೂ ಇತಿ ಮಿತಿ ಇರ್ಬೇಕು ಕಣಲೆ. ಥ್ಯಾಂಕ್ಸ್, ಅದು ಇವಾಗಲೇ ಗೊತ್ತಾಗಿತ್ತು. ಬಂತೇನ ಗಾಳಿ? ಯಾರು? ಏನು ಏನೇ ಅರ್ಥನಾದ? ಎಲ್ಲಿ ಏನಾಯ್ತು? ಯಾರ್ಯಾರಿಗೇನೇನಾಯ್ತು? ರಾಸ್ಕಲ್, ಹೆಂಗಸರು ಮಕ್ಕಳು ಓಡಾಡೋ ಜಾಗದಲ್ಲಿ ಬಟ್ಟೆ ಹಾಕೊಂಡಿರ್ಬೇಕು ಅಂತ ಗೊತ್ತಾಗಲ್ವಾ? ಬ್ಯಾಚುಲರ್ ಮನೆಗೆ ಬರಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ನಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ. ನೀವಿನ್ನೂ ಹಾಲ್ ಕುಡಿಯೋ ಮಕ್ಕಳು ಅಂತ ತಿಳ್ಕೊಂಡು ಹಲ್ವಾ, ಆಂಬೊಡೆ, ಪಾಯಸ, ಕಜ್ಜಾಯ ಅಂತ ಮಾಡಿ ಮಾಡಿ ಕಳಿಸ್ತಿರ್ತಾಳೆ. ಆದ್ರೆ ನೀವು ಆಲ್ಕೋಹಾಲ್ ಕುಡಿಯೋ ದೆವ್ವಗಳು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಆಲ್ಕೋಹಾಲ? ಯಾರು, ಎಲ್ಲಿ, ಯಾವಾಗ, ಯಾರು ನಿನ್ಗೆ ಹೇಳಿದ್ದು? ಬಾರಲ್ಲ, ಬಾರಿರೋ ರೋಡ್ಗೆ ಹೋಗಲ್ಲ ನಾವು. ಮಗನೇ, ಓವರ್ ಆಗಿ ಆಡಬೇಡ. ನಿನ್ ಮುಚ್ಚಿಟ್ಟಿದ್ದು ಬಾಟ್ಲನ ಗ್ಲಾಸ್ ಎದುರುಗಡೆನೆ ಇದೆ. ಇದು ಆಲ್ಕೋಹಾಲ್ ಅಲ್ಲ, ಬ್ಲ್ಯಾಕ್ ಹಾರ್ಲಿಕ್ಸ್. ಹೊಸದಾಗಿ ಬಿಟ್ಟಿದ್ದಾರೆ. ಛೀ, ಅಮ್ಮ ಆಂಬೊಡೆ ಕಳ್ಸಿದಾಳೆ, ತಿಂದ್ ಸಾಯ್ರಿ. ಲವ್, ನಿನ್ನಿಂದ ಮಾನ ಮರ್ಯಾದೆ ಹೋಯ್ತು. ಸಾರಿ, ಡೈಲಾಗ್ ಕರೆಕ್ಷನ್. ಮರ್ಯಾದೆ ಹೋಗಿದ್ದು ನನ್ನ ಬಾಟ್ಲಿಂದ, ಮಾನ ಹೋಗಿದ್ದು ನಿನ್ ಟವಲಿಂದ. ಬೇಗ ಬಾರೋ. ರೆಡಿ ಆಗ್ಬಾರ್ದಾ? ಹಾಯ, ನೀನ್ ರೆಡಿ ಆಗೋದು, ಆ ಪುಷ್ಪುಲ್ ಟ್ರೈನ್ ಮೈಸೂರು ತಲುಪೋದು ಎರಡೂ ಒಂದೇ. ಬೆಳಿಗ್ಗೆ 7 ಬಾಯಿಗೆ ಬೇರೆ ಸಿಕ್ಕಾಕೋಬೇಕಾ? ಇನ್ನು ಸಂಜೆವರೆಗೂ ನಮ್ಮ ಪಾಡು ನಾಯಿ ಪಾಡು. ಆಂಟಿ ಆಂಟಿ ಆಂಟಿ, ನಿಮ್ಮ ಸುಪುತ್ರಿಗೆ ಸ್ವಲ್ಪ ಸ್ಕೂಟಿ ತೆಗಿಯಕ್ಕೆ ಹೇಳ್ತೀರಾ? ಎಲ್ಲಿ ಯಾರು ಕಾಣ್ತಿಲ್ಲ. ಅಂಕಲ್, ನಿಮ್ಮ ಮಗಳು ಗಾಡಿ ಕೀ ಕೊಡಿ, ಸ್ವಲ್ಪ ನನ್ನ ಗಾಡಿ ತೆಗಿಬೇಕು ಅಂಕಲ್. ಕಿರ್ಚ್ಬೇಡ್ರೆ. ರಾಸ್ಕಲ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಸ್ಕೂಟಿ ತೆಗಿಯಕ್ಕೆ. ಸ್ಕೂಟಿ ಏನ್ ಬೆಡ್ ಮೇಲೆ ಇದ್ಯಾ? ಕೀ ಇರೋದಿಲ್ಲ ತಾನೆ. ಕೂಗ್ದೆ, ಯಾರು ಮಾತಾಡ್ಲಿಲ್ಲ. ನಿಮ್ಮ ಅಪ್ಪನ ಬೆಡ್ರೂಮ್ ಅಲ್ಲಿ ನೀವು ಮಲಗಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಅಪ್ಪ ಅಂತ ತಿಳ್ಕೊಂಡು ಬ್ಲಾಂಕೆಟ್ ಹೇಳ್ದೆ, ನೋಡಿದ್ರೆ ನೀವು ನೋಡ್ಬಿಟ್ಯಾ? ಗಾಬರಿ ಆಗ್ಬೇಡ್ರಿ, ನೋಡ್ಬಾರ್ದೇನು, ನೋಡ್ಲಿಲ್ಲ ನಾನು. ಸ್ವಲ್ಪ ಕೀ ಕೊಟ್ರೆ ನಿಮ್ ಗಾಡಿ ಸೈಡ್ ನಿಲ್ಸಿ ನನ್ನ ಗಾಡಿ ಎತ್ಕೊಂಡು ಹೋಗ್ತೀನಿ ನಾನು. ಅಲ್ಲಿದೆ ತಗೋ. ಥ್ಯಾಂಕ್ ಯು. ಛೀ, ಹೋಗಿ ಹೋಗಿ ನಿನ್ನಂತ ಪೊರ್ಕಿಗೆ ನಮ್ಮ ಮನೆ ಬಾಡಿಗೆ ಕೊಟ್ರಲ್ಲ. ನಮ್ಮ ಅಪ್ಪಂಗ್ ಬುದ್ಧಿ ಇಲ್ಲ. ಹಾಯ, ಕಂಡಿದ್ದೀನಿ, ಸುಮ್ನೆ ರೀ. ಮನೇಲಿ ವಯಸ್ಸು ಬಂದಿರೋ ಮಗ್ಲಿದ್ರು ಕೂಡ ಬ್ಯಾಚುಲರ್ನೇ ಹುಡುಕಿ ಮನೆಗೆ ಬಾಡಿಗೆ ಕೊಡ್ತಾರಲ್ಲ, ಅವ್ರೇನ್ ದಡ್ರಲ್ಲ. ಖರ್ಚಿಲ್ದೆ ಅಳಿಯ ಸಿಗ್ತಾನಲ್ಲ ಅನ್ನೋ ಸ್ಕೀಮ್ ಇರುತ್ತೆ. ಆದ್ರೂ ನಾವೇನ್ ಬುಟ್ಟಿಗೆ ಬೀಳಲ್ಲ ಅಮ್ಮಣ್ಣೇ. ಅಯ್ಯೋ, ಎದಳ್ಬೇಡಿ, ಫುಲ್ ಶೋ ಆಗ್ಬಿಟ್ಟತ್ತು. ನೀವ್ ಎದಳಲ್ಲ ಅಂತ ನಂಗೆ ಗೊತ್ತು ಬಿಡ್ರಿ. ಹಾಯ್, ಸುಮ್ನೆ ಮಲ್ಕೊಂಡು ನಿದ್ದೆ ಮಾಡ್ರಿ, ಸಂಜೆ ಬರ್ತೀನಿ ಫ್ರೆಶ್ ಆಗಿ ಕಿತ್ತಾಡೋಣ. ಓಕೆ, ಬಾಯ್. ಎಲ್ಲ ಇದರಿಂದ ಗಾಡಿಗೆ ಯಾಕೆ ಓದಿದ್ಯಾ? ನಿನ್ಗೆ ಓದಿಯಕ್ಕಾಲ್ವಲ್ಲ, ಅದಕ್ಕೆ. ನನಗ್ ಹೋದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ. ಕಂಡಿದ್ದೀನಿ, ಸುಮ್ನಿರೆ ಗೂಬೆ. ಏನಪ್ಪ ಅದು ಬೆಳಬೆಳಗ್ಗೆ ವಾರ? ಹೋಗು ಹೋಗು, ದಿನ ಹುಡ್ಗಿರ್ ಜೊತೆ ಫೋನಲ್ಲಿ ಚಕ್ಕಂದ ಹೊಡಿತೀನಂತ ಜಂಬ ಅಲ್ವಾ ನಿನ್ಗೆ? ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುತ್ಕಿರ್ ಫೋನೇ ಬರ್ಲಿ. ಏನಮ್ಮ ಈ ರೇಂಜಿಗೆ ಶಾಪ್ ಆಗ್ತಾಳೆ? ಹಾಕ್ಲಿ ಬಿಡ, ಯಾರು ಫೋನ್ ಮಾಡಿದ್ರೇನು? ನಮ್ಗೆ ಆಶೀರ್ವಾದ ಮಾಡ್ದಾಗ ಮತ್ತೆ. ಗೇಟ್ ಹಾಕೊಳ. ಎಷ್ಟೊಂದು ಹುಡುಗಿರ್ ಫೋನ್ ಬರುತ್ತೆ, ಅದರಲ್ಲಿ ಯಾವ್ದಾದ್ರು ಹೈಟೆಕ್ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂದ್ರೆ ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ. ಹಲೋ, ಸ್ವೀಟ್ 16 ವಾಯ್ಸು ಕ್ಯಾಚ್ ಹಾಕೊಳ್ಳೇಬೇಕು. ಹೌದು, ಆರ್ ಮ್ಯೂಸಿಕ್ಗೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸದಾಶಿವ ನಗರದಿಂದ. ಸ್ಕ್ವೇರ್ ಫೀಟ್ 8000 ರುಪೀಸು. ಪಾರ್ಟಿ ಬಿಗ್ ಆಗೇ ಇರಬೇಕು. ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಗೀತಾ ರಾಮನ್. ಸೋ ಸ್ವೀಟ್. ರಾಮನ್ನ? ರಾಮನ್ ಯಾರು? ನನ್ ಗಂಡ. ಯು ಮೀನ್ ಹಸ್ಬೆಂಡ್?
ನಿಮಗ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಮಕ್ಳಾಗಿ ಮೊಮ್ಮಕ್ಳು ಇದಾರೆ. ಅಜ್ಜಿನ? ಹಾ, ಜಸ್ಟ್ 72. ಅಜ್ಜಿ ರಾಂಗ್ ನಂಬರ್, ಸಾರಿ. ನಮ್ ಗೆಸ್ ಎಲ್ಲ ಪುಸ್ ಆಗೋಯ್ತು. ಹಲೋ, ಆರ್ ಮ್ಯೂಸಿಕ್. ಹಾಯ್ ಕೃಷ್ಣ. ನಾನು ಕೃಷ್ಣ ಅಲ್ಲ, ರಾಮ. ನೀವು ರುಕ್ಮಣಿನ, ಸೀತೆನಾ? ಅವರಿಬ್ರು ನನ್ ಸೊಸೆರಪ್ಪ. ಹಾ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬರೀ ಮುತ್ತಿರ್ ಫೋನೇ ಬರ್ಲಿ. ಹಾ, ಮ್ಯಾಟ್ರ್ ಇಲ್ಲಿದೆ. ಇದು ಗ್ರೌಂಡ್ ಫ್ಲೋರ್ ಮೇಡಮ್ದೆ ಶಾಪ. ಇವತ್ತು ನಮ್ಮ ತಾಯಣೆ ವರ್ಕೌಟ್ ಆಗೋದಿಲ್ಲ. ಆಂಟಿ, ಫೋನ್ ಕಟ್ ಮಾಡ್ತೀರಾ? ಯಾಕೆ? ತುಂಬಾ ಲೂಸ್ ಮೋಷನ್, ಅದಕ್ಕೆ. ಮಚೆ, ಇವತ್ತು ಬರೋ ಫೋನ್ ಎಲ್ಲ ಡೈರೆಕ್ಟ್ ಆಗಿ ನಿನಗೆ ಕನೆಕ್ಟ್ ಮಾಡ್ತೀನಿ. ಜಮಾಯ್. ಹಲೋ. ಹಾಯ್. ಸನ್ಸೆಟ್ಟು, ತಂಬೂರಿ, ವಾಯ್ಸ್ ಎಷ್ಟು ಚೆನ್ನಾಗಿದೆ. ಇನ್ ಫೇಸ್ ಕಟ್ ಎಷ್ಟು ಚೆನ್ನಾಗಿರ್ಬೋದು. ಅಪ್ಪಿ ತಪ್ಪಿ ಕೂತ್ಬಿಟ್ರೆ ರಾಮ ರಾಮ, ನಿನ್ ಲೈಫು ಸೆಟ್ಲು ಕಣೋ. ಶಬಾಷ್ ಶಬಾಷ್, ಟ್ರೈ ಮಾಡೋಣ. ಹಲೋ ಮೇಡಮ್, ನನ್ನ ಹೆಸರು ರಾಮ್ ಅಂತ, ಕೃಷ್ಣನ ಕ್ಲೋಸ್ ಫ್ರೆಂಡ್. ನೋಡೋದಕ್ಕೆ ಅವನಿಗಿನ್ನ ಹ್ಯಾಂಡ್ಸಮ್ ಆಗಿರ್ತೀನಿ, ಸಂಬಳನೂ ಅವನಿಗಿನ್ನ ಜಾಸ್ತಿ ಬರುತ್ತೆ. ಆದರೆ ಅವನು ಸ್ಕ್ರೀನ್ ಮುಂದೆ ಎಕ್ಸ್ಪೋಸ್ ಆಗಿದ್ದಾನೆ, ನಾನು ಸ್ಕ್ರೀನಿಂದ ಎಕ್ಸ್ಪ್ಲೋರ್ಡ್ ಆಗಿದ್ದೀನಿ. ನೀವು ಎಸ್ ಅಂದರೆ ಹಿಂದೆನೂ ಬೇಡ ಮುಂದೆನೂ ಬೇಡ, ಡೈರೆಕ್ಟಾಗಿ ಮೇಟ್ ಮಾಡೋಣ. ಏನಂತೀರಾ? ಯಾವುದೇ ಹುಡುಗಿ ಫೋನ್ ಮಾಡಿದ್ರು ಹೀಗೆ ಮಾತಾಡ್ತೀರಾ? ಚಿಚಿ 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 ಚಿಚಿ, ಎಲ್ಲಾದರೂ ಉಂಟಾ? ನಿಮ್ಮ ಹತ್ರ ಮಾತ್ರ. ಅದೇನು? ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಅನುಬಂಧ ಅಂತ ನನ್ನ ಹಾರ್ಟ್ ಹೇಳ್ತಾ ಇದೆ. ಸ್ವಲ್ಪ ನಿಮ್ MD ನಂಬರ್ ಕೊಡ್ತೀರಾ? ಯಾಕೆ? ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ನನ್ ಹಾರ್ಟ್ ಹೇಳ್ತಾ ಇದೆ. ನೀವು ಕೃಷ್ಣ ಹತ್ರ ಮಾತಾಡ್ಬೇಕು ಅಂದ್ರಲ್ಲ, ಜಸ್ಟ್ ಮಿನಿಟ್, ಇದು ಕೊಟ್ಟೆ. ಯಾವುದೋ ಮೆಂಟ್ಲಿ ಕೇಸು, ಡಬ್ಬಾ ವಾಯ್ಸು. ಹಲೋ. ಹಾಯ್ ಕೃಷ್ಣ. ಅದೇ ಸನ್ಸೆಟ್ಟು, ತಂಬೂರಿ. ಅವಳು ಇವನ್ನ ಬಿಡ್ತಾ ಇಲ್ಲ, ಇವಳು ನನಗೆ ಬೀಳ್ತಾ ಇಲ್ಲ. ಅನ್ಯಾಯವಾಗಿ ಮಿಸ್ ಆಗ್ಬಿಡ್ತಾ ಇದೆ. ಏನ್ ಮಾಡ್ಲಿ? ಹಾ, ಐಡಿಯಾ. ನಾನೇ ಕೃಷ್ಣ ಅಂತ ಹೇಳ್ಬಿಟ್ರೆ ಅವಳು ಖಂಡಿತ ಹಳ್ಳಕ್ಕೆ ಬಿದ್ದೇ ಬೀಳ್ತಾಳೆ. ಇವನಿಗೇನಾದ್ರು ಗೊತ್ತಾಗ್ಬಿಟ್ರೆ ಮೇಕೆದ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಜಮಾಯಿ ರಾಜ. ಹಲೋ ಪ್ರೀತಿ, ಹೇಗಿದ್ದೀರಾ? ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ ಫೋನ್ಗೋಸ್ಕರನಾ? ಹೌದು ಕಣ್ರಿ, ನಿಮ್ಮ ಫೋನ್ಗೋಸ್ಕರನೇ. ನಿಮ್ ಪರ್ಸನಲ್ ನಂಬರ್ ನನಗ್ ಸಿಕ್ಕಿದೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಅದು 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 ಚಿಂಚಕ್ಕ? ಜಿಂಚಕ್ಕ ಯಾರು? ಯಾಕೆ? ಏನ್ ಮಾತಾಡ್ತೀರಾ ನೀವು? ಕೃಷ್ಣ ಕೃಷ್ಣ ಸ್ಪೀಕಿಂಗ್. ಕೃಷ್ಣ ಕೃಷ್ಣ. ವಾಯ್ಸ್ ಚೇಂಜ್ ಮಾಡಿದ್ರೆ ಕಾಗೆ ಕೋಗಿಲೆ ಆಗಲ್ಲ. ಮರ್ಯಾದೆಯಿಂದ ಕೃಷ್ಣಗ್ ಫೋನ್ ಕೊಡ್ತೀರಾ ಇಲ್ಲ MD? ಇಷ್ಟು ಸಣ್ಣ ವಿಷಯಕ್ಕೆ ಎಮ್ಡಿ ಎಲ್ಲ ಯಾಕೆ? ನಿಮ್ಮ ಕೃಷ್ಣ ತಾನೇ ಬೇಕು. 2 ಮಿನಿಟ್ಸ್ ಮಿಂಚಿನ ಓಟದಲ್ಲಿ ಕೊಟ್ಬಿಡ್ತೀನಿ. ಮಚ್ಚಿ, ಫೋನು ಕಣ. ಹಲೋ. ಏನ್ ಡಾರ್ಲಿಂಗ್ ಇಷ್ಟೊಂದು ನಗ್ತಾ ಇದ್ದೀರಾ? ಹಾ, ನೀನಾ? ನನ್ನ ಪರ್ಸನಲ್ ನಂಬರ್ ಯಾರು ಕೊಟ್ರು ನಿನ್ಗೆ? ನಿನ್ ನಂಬರ್ ಇನ್ ಸ್ವಿಸ್ ಬ್ಯಾಂಕ್ ಕೋಡ್ ಬೇಡ. ಲವ್ ಮಾಡಿದ್ಮೇಲೆ ಫೋನ್ ನಂಬರ್ ಕಲೆಕ್ಟ್ ಮಾಡೋದು ದೊಡ್ಡ ವಿಷಯನಾ? ನೋಡಿ, ನೀವು ನನಗೆ ಫೋನ್ ಮಾಡಿ ಬೇಡದಿರೋ ವಿಷಯ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಏನ್ ಇಷ್ಟ ಹೇಳಿ, ಅದನ್ನೇ ಮಾಡ್ತೀನಿ. ನೀವು ನನಗೆ ಫೋನ್ ಮಾಡಲಿಲ್ಲ ಅಂದ್ರೆ ಅದೇ ದೊಡ್ಡ ಉಪಕಾರ ಆಗುತ್ತೆ. ಅದ್ಯಾಕ್ ಸಾಧ್ಯ ಡಾರ್ಲಿಂಗ್? ನಾನ್ ನಿನ್ ಲವ್ ಮಾಡ್ತಾ ಇದ್ದೀನಿ, ನಿನ್ನೆ ಮದ್ವೆ ಆಗ್ಬೇಕು ಅಂತಿದ್ದೀನಿ. ನಿನ್ ಮಕ್ಳಿಗೆ ತಾಯಿಯಾಗಿ, ನಿನ್ ಮೊಮ್ಮಕ್ಳಿಗೆ ಅಜ್ಜಿಯಾಗಿ, ನೀನ್ ಬದುಕಿರೋವರೆಗೂ ನಿನ್ ಜೊತೆನೆ ಮಣ್ಣಲ್ಲಿ ಮಣ್ಣಾಗ್ಬೇಕು ಅಂತಿದ್ದೀನಿ. ಅಂತಂದ್ರೆ ಹಲೋ, ಪ್ಲೀಸ್ ಸ್ಟಾಪ್ ಇಟ್. ಹಲೋ ಹಲೋ ಹಲೋ. ಲೋ ಮಗ, ಅದಕ್ಕೆ ಯಾಕೋ ಇಷ್ಟೊಂದು ಟೆನ್ಷನ್ ಆಯ್ತಾ ಇದೆಯಾ? ಆ ಹುಡುಗಿ ವಾಯ್ಸ್ ಕೇಳ್ತಾ ಇದ್ರೆ ಮೋಸ್ಟ್ಲಿ ಅವಳು ಚೆನ್ನಾಗಿರ್ಬೇಕು ಅನ್ಸುತ್ತೆ. ನೋಡು, ಒಂದು ಕೆಲಸ ಮಾಡು, ಆ ಹುಡುಗಿನ ಮೀಟ್ ಮಾಡು, ಮಾತಾಡ್ಸು. ಇಷ್ಟ ಆದ್ರೆ ಲವ್ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು. ಅದಕ್ಕೇನಂತೆ? ಒಂದು ಕನ್ಫರ್ಮ್ ಆಯ್ತು ಕಣ. ಏನು? ಆ ಹುಡುಗಿಗೆ ನನ್ನ ನಂಬರ್ ಹ್ಯಾಕ್ ಸಿಕ್ತು ಅಂತ. ಹೆಂಗ್ ಸಿಕ್ತು? ನಮ್ಮ ಆಫೀಸ್ ಫೋನಲ್ಲಿ ಅವಳ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಆಗುತ್ತೆ. ಅದನ್ನ ನೋಡೋದು ನೀನ್ ಒಬ್ನೇ ಅಲ್ಲ? ಹೌದು. ಅಂದ್ರೆ ಏನಂದ್ರೆ ಏನಂದ್ರೆ ಇನ್ನೆಲ್ಲಪ್ಪ ಹುಡ್ಕನ ಇವಳನ್ನ, ಎಲ್ಲೂ ಕಾಣಿಸ್ತಾನೆ. ಗ್ರೀನ್ ಅಂಡ್ ಗ್ರೀನ್, ಗ್ರೀನ್ ಅಂಡ್ ಗ್ರೀನ್.
ಇವಳೇ ಇರ್ಬೇಕು. ಎಕ್ಸಾಕ್ಟ್ಲಿ. ನಿಲ್ಲು ನಿಲ್ಲೇ ಓ ಸಸ್ಪೆನ್ಸ್ ರಾಣಿ. ಜಸ್ಟ್ ಮಿಸ್ ಆಗ್ಬಿಟ್ಲಲ್ಲ. ಎಕ್ಸ್ಕ್ಯೂಸ್ ಮೀ. ಏನಪ್ಪ ಇದು ಗಬ್ಬು ವಾಸನೆ? ಯಾವನ ಹುಚ್ಚನನ್ ಮಗ ಅಂತ ಕಾಣಿಸುತ್ತೆ. ಮಸ್ತ್ ಮಜಾ ಮಾಡಿ. ಈ ಮಾಸ್ಟರ್ ಪೀಸ್ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಕೇಳ್ದಂಗಿದೆ ಅಲ್ಲ ಅಲ್ಲ, ದಿನ ನೀನ್ ಕೇಳ್ತಾ ಇರೋ ಅದೇ ಮಾಸ್ಟರ್ ಪೀಸ್ ವಾಯ್ಸ್. ನಾನ್ ಏನಾಯ್ತು ಗಬ್ಬು? ಅದು ನಿಲ್ಲು ನಿಲ್ಲೇ ಓ ಸಸ್ಪೆನ್ಸ್ ರಾಣಿ. ಅಯ್ಯೋ ಕಳ್ಳ ಕಳ್ಳ. ಯಾವ ಕಳ್ಳ? ಏನು ಕಳ್ಳ? ಸಾರಿ ಮೇಡಮ್, ನಾನು ಕಳ್ಳ ಅಲ್ಲ. ನಾನು ಯಾರು? ನಾನು ಯಾರು? ನನಗೂ ಅದೇ ಡೌಟ್ ಕಣ. ನೀನು ಮಧ್ಯೆ ಮಾತಾಡ್ಬೇಡ. ಹುಟ್ಟದಾಗಿಂದ ನಮ್ಮ ಅಪ್ಪನ ಜೋಬಲ್ಲಿ ₹1 ಕದ್ದವನಲ್ಲ ನಾನು. ಅಂಥದ್ರಲ್ಲಿ ಇವತ್ತು ಒಂದು ಹೆಣ್ಣಿನ ಮುಂದೆ ಕಳ್ಳ ಅನಿಸ್ಕೊಂಡ್ಬಿಟ್ಟೆ. ಊರವ್ರು ಡ್ಯಾಶ್ ಎಲ್ಲ ಅರಿಯೋ ಮೋರಿಗೆ ಬಿಸಾಕಿದ್ರು. ಅದರ ವಾಸನೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಪೆನಾಯಿಲ್ ಅಲ್ಲ, ಆಸಿಡ್ ಹಾಕಿ ತಿಕ್ಕಿದ್ರು ಹೋಗೋದಿಲ್ಲ. ಇಷ್ಟೆಲ್ಲ ಆಗಿದ್ದು ಆ ಸಸ್ಪೆನ್ಸ್ ರಾಣಿಯಿಂದ. ಅವಳೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಅವಳದೇ ಅನ್ಸುತ್ತೆ ಫೋನು. ಮಚ್ಚನೋ, ನೀನ್ ಎತ್ತಬೇಡ, ನಾನು ಎತ್ತುತ್ತೇನೆ. ಇನ್ನೊಂದ್ಸಲ ಲೈಫಲ್ಲಿ ಅವಳು ಯಾರಿಗೂ ಫೋನ್ ಮಾಡಬಾರ್ದು. ಹಂಗೆ ಉಗಿದು ಉಪ್ಪಿನಕಾಯಿ ಹಾಕಿ ಜಡಾಯಿಸ್ತೀನಿ. ಅಲಾ ಅಲೋ. ಹಾಯ್ ರಾಮ್. ಹಲೋ. ಹಾಯ್, ಹೇಗಿದ್ದೀರಾ? ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಆಹಾ, ನಿಮ್ಮ ವಾಯ್ಸು ಕುಕ್ಕು ಕುಕ್ಕು ಕೋಗಿಲೆ. ಈ ನಿಮ್ಮ ನಗು ಕೇಳ್ತಾ ಇದ್ರೆ ತಬಲ ಬರ್ತೀನಿ ಅಂತ ಹೇಳಿ ಪಿಟೀಲ್ ಕೂತಾ ಇದ್ಯಾ? ಬಚ್ಚಿ ಬೇಡ ಕಣೋ, ಹೆಣ್ಮಕ್ಳಿಗೆ ಬೈದ್ರೆ ಒಳ್ಳೇದಾಗಲ್ಲ. ಏನೇ ಮಿಟಿಕ್ಲಾಡಿ? ಅಯ್ಯೋ ಪಾಪ, ಹೆಣ್ಮಗು ಬೈಬಾರ್ದು ಅಂತ ನಾನು ಸುಮ್ನಿದ್ರೆ ಕಾಲ್ ಮೇಲೆ ಕಾಲ್ ಮಾಡಿ ನಾನು ಪ್ರಾಣ ತಿಂತಾ ಇದ್ಯಾ? ಲವ್ ಮಾಡಕ್ ನಾನೇ ಬೇಕಾ ನಿನ್ಗೆ? ಪ್ರಪಂಚದಲ್ಲಿ ಎಷ್ಟೋ ಜನ ಹುಡುಗರು ದೇವದಾಸಾಗಿ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ದಾಡಿ ಬಿಡ್ಕೊಂಡು ಲವ್ ಅಂತ ಅಲಿತಾ ಇದಾರೆ. ಅವ್ರನ್ನ ಯಾರನ್ನಾದ್ರೂ ಲವ್ ಮಾಡೆ? ಹೇ ಮಗ, ನಾನೇ ಇದ್ದೀನಿ ಕಣೋ, ದಾಡಿ ಒಂದಿಲ್ಲ ಅಷ್ಟೇ. ಎಸ್, ನನ್ನ ಫ್ರೆಂಡ್ ರಾಮು ಇದ್ದಾನೆ. ಟೀನೇಜ್ ಅಲ್ಲಿರೋ ನಾಯಿ ಕೂಡ ಸಿಕ್ಕಿದ್ರು ಲವ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ. ನಾಯಿನಾ? ರೇ, ನೀವು ನಗ್ಬೇಡ್ರಿ. ನೀವು ನಕ್ಕಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಲವ್ ಯು ಅಂತೀಯಾ? ರೀ, ನನ್ಗೆ ಯಾಕ್ರಿ ಟಾರ್ಚರ್ ಕೊಡ್ತೀರಾ? ನಾನು ಏನ್ರಿ ಅನ್ಯಾಯ ಮಾಡಿದೀನಿ ನಿಮ್ಗೆ? ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ಪ್ಲೀಸ್ ಬಿಟ್ಬಿಡ್ರಿ ನನ್ನ. ಛೆ, ಗಂಡ ಆಗೋನು ಹೆಂಡತಿಗೆ ಹಾಗೆಲ್ಲ ಕೈ ಮುಗಿತೀನಿ ಅಂತ ಹೇಳ್ಬಾರ್ದು ಡಾರ್ಲಿಂಗ್. ಹೆಂಡತಿ ಆದವಳು ಗಂಡನ್ ಸೇವೆ ಮಾಡ್ಬೇಕು. ಓಕೆ, ನಿಂಗೆ ಮೂಡಿಲ್ಲ ಅನ್ಸುತ್ತೆ. ನಾಳೆ ಮಾತಾಡೋಣ. ಮಲಕ್ಕೋ. ಗುಡ್ ನೈಟ್.